ಸಿಎಂ ಯಡಿಯೂರಪ್ಪ ಪುತ್ರ ವಿಜೇಂದ್ರ ವಿರುದ್ಧ ಸ್ವತಃ ಬಿಜೆಪಿ ನಾಯಕರು ಒಂದು ಗಂಭೀರವಾದಂತಹ ಆರೋಪವನ್ನು ಮಾಡ್ತಾ ಇದ್ರು. ವಿಜೇಂದ್ರ ಹಸ್ತಕ್ಷೇಪ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಸಚಿವರಿಗೆ ಖಾತೆಯನ್ನ ಕೊಟ್ಟಿದ್ದು ವೇಸ್ಟ್, ಎಲ್ಲವನ್ನೂ ಕೂಡ ಸದ್ಯ ನೋಡ್ಕೊಳ್ತಾ ಇರೋದು ವಿಜೇಂದ್ರ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇತ್ತು. ಕಾಂಗ್ರೆಸ್ ನಾಯಕರು ಆರೋಪ ಮಾಡ್ತಾ ಇದ್ರು ವಿಜೇಂದ್ರ ಭ್ರಷ್ಟಾಚಾರ ಜಾಸ್ತಿ ಆಗಿದೆ, ಕೋಟಿ ಕೋಟಿ ಡೀಲ್ ಮಾಡ್ತಾ ಇದ್ದಾರೆ ಅಂತೇಳಿ. ಆದರೆ ಇದೆಲ್ಲದರ ನಡುವೆ ಪವರ್ ಟಿವಿ ದಾಖಲೆ ಸಹಿತ ಹಾಗೆ ವಿಜೇಂದ್ರ ನಡೆಸಿರುವಂತ ಆಡಿಯೋ ಸಂಭಾಷಣೆಗಳ ಸಹಿತ ಸಿಎಂ ಪುತ್ರ ವಿಜೇಂದ್ರ ನಡೆಸಿರುವಂತ ಕೋಟಿ ಕೋಟಿ ಡೀಲ್, ಸಿಎಂ ಯಡಿಯೂರಪ್ಪ ಕುಟುಂಬಸ್ಥರ ಭ್ರಷ್ಟಾಚಾರವನ್ನ ಎಳೆ ಎಳೆಯಾಗಿ ನಿಮ್ಮ ಮುಂದೆ ಬಿಚ್ಚಿಡುವಂತ ಕೆಲಸವನ್ನ ಮಾಡಿದ್ವಿ. ಇದೀಗ ಸದ್ಯದ ಅಪ್ಡೇಟ್ ಏನಪ್ಪಾ ಅಂದ್ರೆ ಸ್ವತಃ ಸಿಎಂ ಯಡಿಯೂರಪ್ಪನವರೇ ಪರೋಕ್ಷವಾಗಿ ತಮ್ಮ ಕುಟುಂಬದ ಭ್ರಷ್ಟಾಚಾರವನ್ನ ಒಪ್ಪಿಕೊಂಡಿದ್ದಾರೆ. ಸದ್ಯ ಸಿಎಂ ಯಡಿಯೂರಪ್ಪನವರಿಗೆ ಕಂಟಕವಾಗಿದೆ ಪವರ್ ಟಿವಿಯ ವರದಿ. ಸಿಎಂ ಕುಟುಂಬಸ್ಥರ ಭ್ರಷ್ಟಾಚಾರದ ಬಗ್ಗೆ ಪವರ್ ಟಿವಿ ನಿರಂತರವಾಗಿ ವಿಸ್ತೃತವಾಗಿ ವರದಿಯನ್ನ ಬಿತ್ತರಿಸ್ತಾ ಇದೆ. ಸಿಎಂ ಪುತ್ರ ವಿಜೇಂದ್ರನ ಬೇನಾಮಿ ಕಂಪನಿಗಳ ಬಗ್ಗೆಯೂ ಕೂಡ ನಾವು ದಾಖಲೆಗಳ ಸಹಿತ ವರದಿಯನ್ನ ಪ್ರಸಾರ ಮಾಡಿದ್ವಿ. ರಾಜ್ಯಾದ್ಯಂತ ಮಾತ್ರ ಅಲ್ಲದೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಪವರ್ ಟಿವಿಯ ವರದಿ ಸದ್ದು ಮಾಡಿತ್ತು. ಸದ್ಯ ಪವರ್ ಟಿವಿ ವರದಿ ಬಗ್ಗೆ ಪ್ರತಿಕ್ರಿಯಿಸೋದಕ್ಕೆ ಸಿಎಂ ಬಿಎಸ್ವೈ ನಿರಾಕರಿಸಿದ್ದಾರೆ. ಸಿಎಂ ಪುತ್ರನ ಭ್ರಷ್ಟಾಚಾರದ ಬಗ್ಗೆ ಪ್ರಶ್ನೆ ಕೇಳಿದ್ರೆ ನೋ ರಿಯಾಕ್ಷನ್ ಅಂತಿದ್ದಾರೆ ಸಿಎಂ ಯಡಿಯೂರಪ್ಪನವರು. ಪ್ರತಿಕ್ರಿಯೆ ನೀಡದೆ ಹಾಗಾದ್ರೆ ಪರೋಕ್ಷವಾಗಿ ಭ್ರಷ್ಟಾಚಾರವನ್ನ ಸಿಎಂ ಯಡಿಯೂರಪ್ಪನವರು ಒಪ್ಕೊಂಡ್ರ? ಸದ್ಯ ಅವರ ನಡೆಯನ್ನು ನೋಡ್ತಾ ಇದ್ರೆ ಹಾಗೆ ಅನಿಸ್ತಾ ಇದೆ. ಕುಟುಂಬದ ಭ್ರಷ್ಟಾಚಾರದ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡೋದಕ್ಕೆ ಸಿಎಂ ನಿರಾಕರಿಸಿದ್ದಾರೆ. ಬೆಳಿಗ್ಗೆ ಕೂಡ ಪ್ರತಿಕ್ರಿಯೆಯನ್ನ ಪಡೆಯೋದಕ್ಕೆ ನಮ್ಮ ಕರೆಸ್ಪಾಂಡೆಂಟ್ ಪ್ರಯತ್ನಿಸಿದ್ದಾರೆ, ಸಂಜೀವ್ ಕೂಡ ಪ್ರಯತ್ನಿಸಿದ್ದಾರೆ. ಆದರೆ ಎರಡು ಬಾರಿಯೂ ಕೂಡ ಪ್ರತಿಕ್ರಿಯೆ ನೀಡೋದಕ್ಕೆ ಸಿಎಂ ಯಡಿಯೂರಪ್ಪನವರು ಹಿಂದೇಟನ್ನ ಹಾಕಿದ್ದಾರೆ. ಯಾವುದೇ ರೀತಿಯಲ್ಲೂ ಕೂಡ ಉತ್ತರಿಸಿಲ್ಲ. ವಿಜೇಂದ್ರ ಭ್ರಷ್ಟಾಚಾರದ ಬಗ್ಗೆ ವಿಸ್ತೃತವಾಗಿ ಎಳೆ ಎಳೆಯಾಗಿ ವರದಿಯನ್ನ ನಾವು ಬಿತ್ತರಿಸಿದ್ವಿ. ಪವರ್ ಟಿವಿಯ ಹೆಸರು ಹೇಳ್ತಾ ಇದ್ದ ಹಾಗೆ ಸಿಎಂ ಯಡಿಯೂರಪ್ಪನವರು ಪ್ರತಿಕ್ರಿಯೆಯನ್ನ ಕೊಡೋದಿಕ್ಕೆ ನಿರಾಕರಿಸಿದ್ದಾರೆ. ನಿನ್ನೆಯೂ ಕೂಡ ನೀವೆಲ್ಲರೂ ಗಮನಿಸಿದ್ರಿ. ನಿನ್ನೆ ಕೂಡ ಭ್ರಷ್ಟಾಚಾರದ ವರದಿಯನ್ನ ದಾಖಲೆಗಳ ಸಹಿತ ನಾವು ಬಿತ್ತರಿಸಿದ್ವಿ. ಸದ್ಯ ಸಿಎಂ ಯಡಿಯೂರಪ್ಪನವರ ಈ ನಡೆಯನ್ನ ಗಮನಿಸ್ತಾ ಇದ್ರೆ ಪರೋಕ್ಷವಾಗಿ ಒಪ್ಕೊಂಡ ಹಾಗೆ ಕಾಣಿಸ್ತಾ ಇದೆ. ಹೌದು, ನಾವು ನಮ್ಮ ಕುಟುಂಬಸ್ಥರು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದೀವಿ ಅಂತ ಹೇಳಿ. ಯಾವ ರೀತಿಯಾಗಿ ಹಾಗಾದ್ರೆ ಪ್ರತಿಕ್ರಿಯೆಯನ್ನು ಕೊಡೋದಕ್ಕೆ ನಿರಾಕರಿಸಿದ್ರು ನೋಡೋಣ ಬನ್ನಿ. ಅವ್ಯವಹಾರ ಪ್ರಕರಣ ಬಗ್ಗೆ ನಿನ್ನೆ ಪವರ್ ಟಿವಿ ಒಂದು ವಿಜೇಂದ್ರ ಮತ್ತು ಅವರ ಕುಟುಂಬದಲ್ಲಿ ಅವ್ಯವಹಾರ ಪ್ರಕರಣ ಬಗ್ಗೆ ನಾನು ಬರ್ತೇನೆ ಸರ್. ನಿನ್ನೆ ಪವರ್ ಟಿವಿ ಒಂದು ವಿಜೇಂದ್ರ ಮತ್ತು ಅವರ ಕುಟುಂಬದಲ್ಲಿ ಅವ್ಯವಹಾರ ಪ್ರಕರಣ ಬಗ್ಗೆ ನಾನು ಬರ್ತೇನೆ ಸರ್. ಪವರ್ ಟಿವಿದೊಂದು ಸ್ಟೋರಿ ವಿಜೇಂದ್ರ repeatedly you are asking same question, no? Sir, repeatedly you are asking same question, no? Sir, repeatedly you are asking same question, no? ಸರ್ ಅದ್ರ ಬಗ್ಗೆ ಒಂದು ಪ್ರತಿಕ್ರಿಯೆ ಬೇಕಿತ್ತು ಸರ್. ಹಾಗಾಗಿ ಸರ್ ಪವರ್ ಟಿವಿದೊಂದು ಸ್ಟೋರಿ ವಿಜೇಂದ್ರ ಕುಟುಂಬ ಅವರು repeatedly you are asking same question, no? Sir, repeatedly you are asking same question, no? Sir, repeatedly ಸದ್ಯ ಗಮನಿಸ್ತಾ ಇದ್ದೀರಿ, ಬೆಳಗ್ಗೆ ನಮ್ಮ ಪ್ರತಿನಿಧಿ ಪ್ರತಿಕ್ರಿಯೆಯನ್ನು ಪಡೆಯೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಆ ಸಂದರ್ಭದಲ್ಲಿ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸ್ತಾ ಇದ್ದಂಥ ಸಿಎಂ ಯಡಿಯೂರಪ್ಪನವರು ಈ ಪ್ರಶ್ನೆ ತೂರಿ ಬರ್ತಾ ಇದ್ದ ಹಾಗೆ ಕುಳಿತ ಸ್ಥಳದಿಂದಲೇ ಎದ್ದು ಹೋಗ್ತಾರೆ. ಒಂದು ರೀತಿಯಲ್ಲಿ ಎಲ್ಲವೂ ಕೂಡ ಅವರ ಗಮನಕ್ಕೆ ಬಂದಿದೆ. ಹೌದು, ಇದರಿಂದ ನಮಗೆ ಸಮಸ್ಯೆ ಆಗುತ್ತೆ ಎನ್ನುವ ಅರಿವು ಕೂಡ ಅವರಿಗೆ ಆದ ಹಾಗೆ ಕಾಣಿಸ್ತಾ ಇದೆ. ತಕ್ಷಣಕ್ಕೆ ಸ್ವಲ್ಪ ಮಟ್ಟಿಗೆ ಆತಂಕಗೊಂಡ ಹಾಗೆ ಕಾಣಿಸಿದ್ರು ಸಿಎಂ ಯಡಿಯೂರಪ್ಪನವರು, ಗಲಿಬಿಲಿಗೊಂಡ ಹಾಗೆ ಕಾಣಿಸಿದ್ರು. ಪವರ್ ಟಿವಿಯ ಹೆಸರು ಪ್ರಸ್ತಾಪ ಆಗ್ತಿದ್ದ ಹಾಗೆ, ಪವರ್ ಟಿವಿಯ ಪ್ರತಿನಿಧಿಯಿಂದ ಈ ಪ್ರಶ್ನೆ ತೂರಿ ಬರ್ತಾ ಇದ್ದ ಹಾಗೆ ಬೆಳಿಗ್ಗೆ ಯಾವ ರೀತಿಯಾಗಿ ನಿರಾಕರಿಸಿದ್ರು ನೀವು ಗಮನಿಸ್ತಾ ಇದ್ದೀರಿ. ಸಿಎಂ ಯಡಿಯೂರಪ್ಪನವರು ಕುಳಿತ ಸ್ಥಳದಿಂದಲೇ ಎದ್ದು ಹೋಗ್ತಾರೆ. ಸಂಜೆ ಮತ್ತೊಮ್ಮೆ ನಮ್ಮ ಪ್ರತಿನಿಧಿ ಸಂತೋಷ್ ಪ್ರತಿಕ್ರಿಯೆಯನ್ನು ಪಡೆಯೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಆ ಸಂದರ್ಭದಲ್ಲೂ ಕೂಡ ಯಡಿಯೂರಪ್ಪನವರು ಒಂದು ಉತ್ತರವನ್ನ ಹೇಳ್ತಾರೆ. ಅಲ್ಲಿ ರಿಪೀಟೆಡ್ಲಿ ಆರ್ ಆಸ್ಕಿಂಗ್ ಸೇಮ್ ಕ್ವಶನ್ ಎನ್ನುವ ರೀತಿಯಲ್ಲಿ ಉತ್ತರವನ್ನ ಕೊಡ್ತಾರೆ. ಪದೇ ಪದೇ ಅದೇ ಪ್ರಶ್ನೆಯನ್ನ ಯಾಕೆ ಕೇಳ್ತಿದ್ದೀರಿ ಎನ್ನುವಂಥ ಉತ್ತರವ ಸಿಎಂ ಯಡಿಯೂರಪ್ಪನವರ ಕಡೆಯಿಂದ ಬರುತ್ತೆ. ಬೆಳಿಗ್ಗೆ ಮತ್ತೆ ಸಂಜೆ ಎರಡೂ ಸಂದರ್ಭದಲ್ಲೂ ಕೂಡ ಸಿಎಂ ಯಡಿಯೂರಪ್ಪನವರು ಉತ್ತರವನ್ನ ಕೊಡೋದಕ್ಕೆ ನಿರಾಕರಿಸ್ತಾರೆ. ಈ ಸಂದರ್ಭದಲ್ಲಿ ಪವರ್ ಟಿವಿ ಸಿಎಂ ಯಡಿಯೂರಪ್ಪನವರ ಮುಂದೆ ಒಂದಷ್ಟು ಪ್ರಶ್ನೆಗಳನ್ನ ಇಡ್ತಾ ಇದೆ. ಹೌದು, ಭ್ರಷ್ಟಾಚಾರವನ್ನ ಮಾಡಿಲ್ಲ ಅಂತ ಆಗಿದ್ರೆ ಅದಕ್ಕೆ ತಕ್ಕ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನ ಕೊಡಬಹುದಿತ್ತು. ಹೌದು, ನಾವು ಭ್ರಷ್ಟಾಚಾರವನ್ನ ಎಸಗಿಲ್ಲ,
ನಾವು ಯಾವುದೇ ರೀತಿಯಲ್ಲೂ ಕೂಡ ಉತ್ತರವನ್ನು ಕೊಡೋದಿಕ್ಕೆ ಸಿದ್ಧರಿದ್ದೇವೆ, ಯಾವುದೇ ತನಿಖೆಯನ್ನು ಎದುರಿಸೋದಿಕ್ಕೆ ಸಿದ್ಧರಿದ್ದೇವೆ ಎನ್ನುವ ರೀತಿಯಲ್ಲಿ ಉತ್ತರವನ್ನು ಕೊಡಬಹುದಿತ್ತು. ಆದರೆ ಸಿಎಂ ಯಡಿಯೂರಪ್ಪನವರು ಹಾಗೆ ಮಾಡಲಿಲ್ಲ. ಪ್ರಶ್ನೆ ತೂರಿ ಬರ್ತಾ ಇದ್ದ ಹಾಗೆ ಗಲಿಬಿಲಿಗೆ ಒಳಗಾಗ್ತಾರೆ, ಆತಂಕಕ್ಕೆ ಒಳಗಾಗ್ತಾರೆ, ಕುಳಿತ ಸ್ಥಳದಿಂದಲೇ ಎದ್ದು ಹೋಗ್ತಾರೆ. ಅವರ ಮುಖದಲ್ಲಿ ಟೆನ್ಷನ್ ಆಗಿದ್ದು ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿತ್ತು. ಅಂದರೆ ಯಡಿಯೂರಪ್ಪನವರು ಪರೋಕ್ಷವಾಗಿ ಒಪ್ಕೊಳ್ತಾ ಇದ್ದಾರೆ, ಹೌದು ತಮ್ಮ ಪುತ್ರ ಭ್ರಷ್ಟಾಚಾರವನ್ನು ಎಸಗ್ತಾ ಇದ್ದಾರೆ, ತಮ್ಮ ಪುತ್ರ ವಿಜೇಂದ್ರ ಕೋಟಿ ಕೋಟಿ ಡೀಲ್ನಲ್ಲಿ ಭಾಗಿ ಆಗಿದ್ದಾರೆ ಅಂಥೇಳಿ. ಇನ್ನೊಂದು, ಹೌದಪ್ಪ ಒಂದಷ್ಟು ಜನ ಹೇಳ್ತಾ ಇದ್ದಾರೆ, ಇಲ್ಲ ರೀ ಪವರ್ ಟಿವಿ ಅವರೇ ಸುಖ ಸುಮ್ಮನೆ ವರದಿಯನ್ನು ಪ್ರಸಾರ ಮಾಡ್ತಿದ್ದಾರೆ, ಅವ್ರ ಬಳಿ ಯಾವ ದಾಖಲೆಗಳಿಲ್ಲ, ಹಾಗೆ ಹೀಗೆ ಉದ್ದೇಶಪೂರ್ವಕವಾಗಿ ಸಿಎಂ ಯಡಿಯೂರಪ್ಪನವ್ರನ್ನ ಹಾಗೆ ಸಿಎಂ ಪುತ್ರ ವಿಜೇಂದ್ರ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂಥೇಳಿ. ಹೌದು, ಹಾಗೆ ಅಂದ್ಕೊಳ್ಳೋಣ. ಹಾಗಾದರೆ ಸಿಎಂ ಯಡಿಯೂರಪ್ಪ ಹಾಗೆ ಅವರ ಪುತ್ರ ವಿಜೇಂದ್ರ ತನಿಖೆಯನ್ನು ಮಾಡೋದಿಕ್ಕೆ ಒಂದು ಆದೇಶವನ್ನು ಕೊಡಬಹುದಲ್ಲ? ಪವರ್ ಟಿವಿಯ ವರದಿ ಸುಳ್ಳು ಅಂತಾದರೆ ಸುಳ್ಳು ಅನ್ನೋದು ಗೊತ್ತಾಗುತ್ತೆ. ಇಲ್ಲ ಅವರಿಬ್ಬರು ಭಾಗಿ ಆಗಿದ್ದಾರೆ ಅನ್ನೋದಾದರೆ ಹೌದು ಭ್ರಷ್ಟಾಚಾರವನ್ನು ಮಾಡಿದ್ದಾರೆ ಅನ್ನೋದೆಲ್ಲವೂ ಕೂಡ ರಾಜ್ಯದ ಜನತೆಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಒಂದು ತನಿಖೆಗೆ ಆದೇಶವನ್ನು ಕೊಡಬಹುದಪ್ಪ ಅವರೇ. ತನಿಖೆಗೆ ಆದೇಶವನ್ನು ಕೊಟ್ಟು ಅವರು ತಪ್ಪು ಮಾಡಿಲ್ಲ ಅಂತಾದರೆ ಏನು ತಪ್ಪು ಮಾಡಿಲ್ಲ ಅಂಥೇಳಿ ಅವರು ಆರಾಮಾಗಿ ಜನರ ಮುಂದೆ ಉತ್ತರವನ್ನು ಕೊಡಬಹುದು. ಆದರೆ ಪ್ರಶ್ನೆಯಿಂದ ತಪ್ಪಿಸಿಕೊಳ್ತಾ ಇದ್ದಾರೆ. ಪ್ರಶ್ನೆ ಬಂದಂಥ ಸಂದರ್ಭದಲ್ಲಿ ಎದ್ದು ಹೋಗುವ ಮೂಲಕ ನುಣುಚಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇದರಿಂದ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಸಿಎಂ ಯಡಿಯೂರಪ್ಪನವರು ಪರೋಕ್ಷವಾಗಿ ತಮ್ಮ ಪುತ್ರನ ತಪ್ಪನ್ನು ಒಪ್ಕೊಳ್ತಿರುವ ಹಾಗೆ. ಓಕೆ, ಈ ಕುರಿತಂತೆ ಮಾತಾಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಸಂತೋಷ್ ಹೊಸಳ್ಳಿ. ಇದೀಗ ದೆಹಲಿಯಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸಂತೋಷ್, ನಾವು ಕೂಡ ಗಮನಿಸ್ತಾ ಇದ್ವಿ, ಬೆಳಿಗ್ಗೆ ನೀವು ಒಂದು ಪ್ರಶ್ನೆಯನ್ನು ಸಿಎಂ ಯಡಿಯೂರಪ್ಪನವರ ಮುಂದೆ ಇಡ್ತೀರಿ. ನೀವು ಪ್ರಶ್ನೆಯನ್ನು ಕೇಳ್ತಾ ಇದ್ದ ಹಾಗೆ ಸಿಎಂ ಯಡಿಯೂರಪ್ಪನವರು ಕುಳಿತ ಸ್ಥಳದಿಂದಲೇ ಎದ್ದು ಹೋಗ್ತಾರೆ, ಸ್ವಲ್ಪ ಟೆನ್ಷನ್ಗೊಳಗಾಗ್ತಾರೆ, ಗಲಿಬಿಲಿಗೆ ಒಳಗಾಗ್ತಾರೆ. ಸಂಜೆ ಮತ್ತೊಮ್ಮೆ ಅದೇ ಪ್ರಶ್ನೆಯನ್ನು ನೀವು ಮುಂದೆ ಇಡ್ತೀರಿ, ಆಗಲೂ ಕೂಡ ಅವರ ಕಡೆಯಿಂದ ಸರಿಯಾದ ಉತ್ತರ ಬರೋದಿಲ್ಲ. ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ರೆ ಪರೋಕ್ಷವಾಗಿ ಹೌದು ನಾವು ತಪ್ಪು ಮಾಡಿಬಿಟ್ಟಿದ್ದೀವಿ, ನಮ್ಮ ಪುತ್ರ ಕೋಟಿ ಕೋಟಿ ಡೀಲ್ ಮಾಡಿದ್ದಾನೆ ಅನ್ನೋದನ್ನ ಯಡಿಯೂರಪ್ಪನವರು ಒಪ್ಕೊಂಡ ಹಾಗೆ ಕಾಣಿಸ್ತಾ ಇದೆ. ಏನು ಹೇಳ್ತೀರಿ ಸಂತೋಷ್? ಖಂಡಿತ ಸುಬ್ರಹ್ಮಣ್ಯ, ಮುಖ್ಯವಾಗಿ ಈಗಾಗಲೇ ಗಮನಿಸಬೇಕಾಗಿರುವಂತ ವಿಚಾರ, ನಿನ್ನೆ ಪವರ್ ಟಿವಿ ಬಯಲಿಗೆಳೆದಿರುವಂತ ಈ ಒಂದು ಭ್ರಷ್ಟಾಚಾರದ ಪ್ರತ್ಯಕ್ಷ ವರದಿ ಏನಿದೆ, ಸಾಕಷ್ಟು ದಾಖಲೆಗಳನ್ನು ಕೂಡ ಪವರ್ ಟಿವಿ ಬಿತ್ತರವನ್ನ ಮಾಡಿತ್ತು. ಜೊತೆಗೆ ಅದು ಸಾಕಷ್ಟು ದೊಡ್ಡ ಮಟ್ಟದಲ್ಲೂ ಕೂಡ ಚರ್ಚೆಗೆ ಈಗ ರಾಜಕೀಯ ವಲಯದಲ್ಲೂ ಕೂಡ ಗ್ರಾಸವಾಗ್ತಿರುವಂತದನ್ನೆಲ್ಲ ಗಮನಿಸಬೇಕಾಗುತ್ತೆ. ಅದಾದ ಬಳಿಕ ಬೆಳಗ್ಗಿನ ಒಂದು 9 ಗಂಟೆಗೆ ಮುಖ್ಯಮಂತ್ರಿ ಯಡಿಯೂರಪ್ಪನವರನ್ನ ಪವರ್ ಟಿವಿ ಮಾತನಾಡಿಸುವಂತಹ ಸಂದರ್ಭದಲ್ಲಿಯೂ ಕೂಡ ಈ ಒಂದು ದಾಖಲೆ ಬಿಡುಗಡೆ ಆದಂತಹ ಸಂದರ್ಭಕ್ಕೆ ತಕ್ಕಂತೆ ಪ್ರತಿಕ್ರಿಯೆಯನ್ನ ಬಯಸಿದಂತ ಸಂದರ್ಭದಲ್ಲಿ ಕೂಡ ತಕ್ಷಣಕ್ಕೆ ಪವರ್ ಟಿವಿಯ ಹೆಸರನ್ನ ಹೇಳಿದ ತಕ್ಷಣವೇ ಅವರು ಕೈ ಸನ್ನೆ ಮಾಡುವ ಮೂಲಕವಾಗಿ, ಅಂದ್ರೆ ಯಾವುದಕ್ಕೂ ಕೂಡ ಪ್ರತಿಕ್ರಿಯೆಯನ್ನ ನೀಡುವುದಕ್ಕೆ ಮುಂದಾಗುವುದಿಲ್ಲ, ಅದರ ಬಗ್ಗೆ ನನಗೆ ಯಾವುದೇ ಮಾಹಿತಿಗಳು ಇಲ್ಲ ಅನ್ನುವಂತಹ ಒಂದು ಸಂದೇಶವನ್ನು ಕೊಡೋದಕ್ಕೆ ಮುಂದಾಗ್ತಾರೆ. ಮತ್ತೊಂದು ಕಡೆ ಇನ್ನೂ ಒಂದು ಸಂದೇಶವಿರುತ್ತೆ ಅದರಲ್ಲಿ, ಯಾಕೆಂತ ಹೇಳಿದ್ರೆ ಯಾವುದಕ್ಕೂ ಕೂಡ ನಾನು ಪ್ರತಿಕ್ರಿಯೆಯನ್ನ ನೀಡುವುದಕ್ಕೆ ಮುಂದಾಗುವುದಿಲ್ಲ ಅನ್ನುವಂಥ ಒಂದು ಹಿಂದೇಟನ್ನು ಹಾಕೋದಕ್ಕೂ ಕೂಡ ಮುಂದಾಗ್ತಾರೆ ಅನ್ನುವಂಥದ್ದು ಸ್ಪಷ್ಟವಾಗುತ್ತೆ. ಅದಾದ ಬಳಿಕ ಮತ್ತೆ ಈಗ ಸಂಜೆ ವೇಳೆಗೆ 4 ಗಂಟೆ ಆ ಒಂದು ಆಸ್ಪಾತ್ನ ಸಂದರ್ಭದಲ್ಲಿ ಕೂಡ ಮತ್ತೊಮ್ಮೆ ಯಡಿಯೂರಪ್ಪನವ್ರನ್ನ ಮಾತನಾಡಿಸೋದಕ್ಕೆ ಈ ಒಂದು ಸ್ಟೋರಿಗೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ಬಯಸಿದಂತ ಸಂದರ್ಭದಲ್ಲಿ ಕೂಡ ಅದೇ ರೀತಿಯಾದಂತಹ ಉತ್ತರ ಬರುತ್ತೆ. ಅಂದ್ರೆ ಪದೇ ಪದೇ ಈ ಪ್ರಶ್ನೆಯನ್ನ ಕೇಳ್ತಾ ಇದೀರಂತ ಅಂತ ಹೇಳ್ತಾರೆ ಹೊರತು ಅದಕ್ಕೆ ಯಾವುದೇ ರೀತಿಯಾದಂತಹ ಉತ್ತರವಿಲ್ಲ ಅವರ ಬಳಿಯಲ್ಲಿ. ಸ್ವತಃ ಮುಖ್ಯಮಂತ್ರಿ ಕುಟುಂಬದ ಮೇಲೆ ಈ ರೀತಿಯಾದ ಒಂದು ಆರೋಪಗಳು ಎದುರಾಗ್ತಾ ಇದ್ರು ಕೂಡ ಅದರ ಬಗ್ಗೆ ಉತ್ತರಿಸುವುದಕ್ಕೆ ಯಾಕೆ ಯಡಿಯೂರಪ್ಪನವರು ಹಿಂದೇಟನ್ನ ಹಾಕ್ತಾ ಇದ್ದಾರೆ? ಮುಖ್ಯವಾಗಿ ಪುತ್ರ ವಿಜೇಂದ್ರ ಹಾಗೂ ಅವರ ಮೊಮ್ಮಕ್ಕಳೇನಿದ್ದಾರೆ ಅವರ ಹೆಸರಿನಲ್ಲಿ ಈಗಾಗಲೇ ಈ ಒಂದು ಭ್ರಷ್ಟಾಚಾರದ ಆರೋಪಗಳಿದೆ, ಅದರ ಬಗ್ಗೆ ಯಾಕೆ ಮಾತನಾಡೋದಕ್ಕೆ ಮುಂದಾಗ್ತಿಲ್ಲ? ಅದರ ಬಗ್ಗೆ ಅಟ್ಲೀಸ್ಟ್ ಪರಿಶೀಲನೆ ಮಾಡೋದಕ್ಕಾದ್ರೂ ಅಥವಾ ಅದರ ಕ್ರಮವನ್ನ ಕೈಗೊಳ್ತೇವೆ, ಏನಾಗಿದೆ ಅನ್ನೋದ್ರ ಬಗ್ಗೆ ಕೂಡ ನೋಡ್ತೇವೆ ಅನ್ನುವಂತ ಒಂದು ಪ್ರತಿಕ್ರಿಯೆಯನ್ನಾದ್ರೂ ಕೊಡಬಹುದಾಗಿತ್ತು. ಆದ್ರೆ ಎಲ್ಲದಕ್ಕೂ ಕೂಡ ಹಿಂದೇಟನ್ನ ಹಾಕುವ ಮುಖಾಂತರವಾಗಿ ಪರೋಕ್ಷವಾಗಿ ಯಡಿಯೂರಪ್ಪನವರು ಈ ವಿಚಾರದಲ್ಲಿ ತಮ್ಮ ತಪ್ಪನ್ನು ಒಪ್ಪಿಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ ಅನ್ನುವಂತಹ ಒಂದು ಅನುಮಾನಗಳು ಇದೀಗ ವ್ಯಕ್ತವಾಗ್ತಿದೆ. ಹೀಗಾಗಿ ಇದೆಲ್ಲವನ್ನ ಗಮನಿಸೋದ್ರೆ ಸ್ಪಷ್ಟವಾಗಿ ಹೈಕಮಾಂಡ್ ಮಟ್ಟದಲ್ಲಿಯೂ ಕೂಡ ಪವರ್ ಟಿವಿ ಬಿತ್ತರಿಸಿರುವಂತಹ ವರದಿ ಎಫೆಕ್ಟ್ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಜೊತೆಗೆ ಇವತ್ತು ಕೂಡ ಬೆಳಿಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿದ್ರು, ಜೊತೆಗೆ ಸಂಜೆ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರನ್ನು ಕೂಡ ಭೇಟಿಯಾಗುವಂತಹ ಸಾಧ್ಯತೆಗಳಿದೆ. 7:30ಕ್ಕೆ ಈಗಾಗಲೇ ಸಮಯ ನಿಗದಿಯಾಗಿದೆ. ಅದಕ್ಕೂ ಮುಂಚಿತವಾಗಿ ಅಥವಾ ಸಂತೋಷ್, ಇನ್ನೊಂದು ವಿಚಾರ, ನಾವು ಈ ರೀತಿಯಾಗಿ ಗಂಭೀರವಾಗಿ ಆರೋಪ ಮಾಡ್ತಿರೋದು ಅಥವಾ ಆರೋಪ ಕೇಳಿ ಬರ್ತಿರೋದು ಯಾರೋ ದಾರಿಲಿ ಹೋಗ್ತಿರುವಂಥ ಕಾಂಜಿ ಪಿಂಜಿ ವ್ಯಕ್ತಿಗಳ ವಿರುದ್ಧ ಅಲ್ಲ, ಅಥವಾ ಯಾರೋ ಒಂದು ಚಿಕ್ಕ ಪುಟ್ಟ ಸಂಸ್ಥೆಗೆ ಸಂಬಂಧಪಟ್ಟವರ ವಿರುದ್ಧವೂ ಕೂಡ ಅಲ್ಲ. ಇವರು ರಾಜ್ಯದ ಅಧಿಪತಿ, ಇಡೀ ರಾಜ್ಯವನ್ನು ನಡೆಸಿಕೊಂಡು ಹೋಗುವಂಥ ಮುಖ್ಯಮಂತ್ರಿ, ಇವರ ವಿರುದ್ಧವೇ ಇಂಥದ್ದೊಂದು ಆರೋಪ ಕೇಳಿ ಬಂದಿದೆ, ಇವರ ಕುಟುಂಬಸ್ಥರ ವಿರುದ್ಧವೇ ಇಂಥದ್ದೊಂದು ಆರೋಪ ಕೇಳಿ ಬಂದಿದೆ ಅಂದಾಗ ಜವಾಬ್ದಾರಿಯುತ ವ್ಯಕ್ತಿಯಾಗಿ, ಜವಾಬ್ದಾರಿಯುತ ಜನಪ್ರತಿನಿಧಿಯಾಗಿ
ಪ್ರತಿಕ್ರಿಯೆಯನ್ನ ಕೊಡಬೇಕಾದಂಥದ್ದು ಅವರ ಜವಾಬ್ದಾರಿ, ಕಾರಣ ಸಾರ್ವಜನಿಕ ಜೀವನದಲ್ಲಿದ್ದಾರೆ. ಬಟ್ ಇವರು ನುಣುಚಿಕೊಳ್ಳೋದನ್ನ ಗಮನಿಸ್ತಾ ಇದ್ರೆ, ಉತ್ತರವನ್ನ ಕೊಡೋದಕ್ಕೆ ನಿರಾಕರಿಸ್ತಾ ಇರೋದನ್ನ ಗಮನಿಸ್ತಾ ಇದ್ರೆ, ಯಾವ ಸಂದೇಶವನ್ನ ಕೊಡೋದಕ್ಕೆ ಹೊರಟಿದ್ದಾರೆ ಇವರು ರಾಜ್ಯದ ಜನರಿಗೆ ಅಂತ? ಸಾಕಷ್ಟು ಈ ರೀತಿಯಾದಂತಹ ಪ್ರಶ್ನೆಗಳು ಖಂಡಿತವಾಗಿಯೂ ಕೂಡ ಕೇವಲ ಜನರಿಗೆ ಮಾತ್ರವಲ್ಲ, ರಾಜಕೀಯ ವಲಯದಲ್ಲೂ ಕೂಡ ಇದೇ ರೀತಿಯಾದಂತಹ ಭಾವನೆ ಇದೀಗ ವ್ಯಕ್ತವಾಗ್ತಿದೆ. ಸ್ವತಃ ಮುಖ್ಯಮಂತ್ರಿ ಕುಟುಂಬದ ಮೇಲೆ ಒಂದು ನ್ಯೂಸ್ ಚಾನೆಲ್ ಈ ರೀತಿಯಾದಂತಹ ದಾಖಲೆ ಸಮೇತ ಬಿಚ್ಚರ ಮಾಡಿರುವಂತಹ ಭ್ರಷ್ಟಾಚಾರದ ಆರೋಪಕ್ಕೆ ಯಾಕೆ ಉತ್ತರವನ್ನು ಕೊಡೋದಕ್ಕೆ ಮುಂದಾಗ್ತಿಲ್ಲ? ಬೆಳಿಗ್ಗೆಯಿಂದಲೂ ಕೂಡ ವಿಜಯೇಂದ್ರ ಅವರನ್ನ ಮಾತನಾಡಿಸಬೇಕು ಅನ್ನುವಂತ ಪ್ರಯತ್ನ ನಡೀತಾ ಇದ್ರು. ನಿನ್ನೆ ಸಂಜೆ ರಾತ್ರಿವರೆಗೂ ಕೂಡ ಕರ್ನಾಟಕ ಭವನದಲ್ಲಿ ಬೀಡು ಬಿಟ್ಟಿದ್ದಂತ ವಿಜೇಂದ್ರ ಅವರು ಪವರ್ ಟಿವಿ ಈ ಒಂದು ವರದಿಯನ್ನ ಬಿತ್ತರ ಮಾಡಿತ್ತು. ಅದಾದ ಆವಾಗಿನಿಂದಲೂ ಕೂಡ ಕರ್ನಾಟಕ ಭವನಕ್ಕೂ ಕೂಡ ಅವರು ಬಂದಿಲ್ಲ ಅನ್ನುವಂಥದ್ದು ಒಂದು ಕಡೆ ಸ್ಪಷ್ಟ. ಜೊತೆಗೆ ಅವರು ದೆಹಲಿಯಲ್ಲಿ 2-3 ದಿನಗಳ ಕಾಲ ಇರ್ತಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ಆದ್ರೆ ಅವರಿಗನ್ನ ಪ್ರತಿಕ್ರಿಯೆನ ಬಯಸೋದಕ್ಕೂ ಕೂಡ ಹೋದ್ರೆ ಅಲ್ಲಿ ಕೂಡ ಅವರು ಉತ್ತರವನ್ನ ಕೊಡೋದಕ್ಕೆ ಮುಂದಾಗ್ತಿಲ್ಲ ಅನ್ನುವಂಥದ್ದು ಮತ್ತೊಂದು ಕಡೆ. ಆದ್ರೆ ಸ್ವತಃ ಮುಖ್ಯಮಂತ್ರಿಯಾಗಿ ಅವರ ಕುಟುಂಬದ ಮೇಲೆ ಆರೋಪ ಬಂದಾಗ ಯಾಕೆ ನುಣುಚಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ? ಒಬ್ಬ ಪ್ರತಿಷ್ಠಿತ ವ್ಯಕ್ತಿಯಾಗಿದ್ದಾರೆ, ಜವಾಬ್ದಾರಿಯುತ ವ್ಯಕ್ತಿಯಾಗಿದ್ದಾರೆ. ಜೊತೆಗೆ ಸಾರ್ವಜನಿಕ ಜೀವನದಲ್ಲಿ ರಾಜಕೀಯ ವಲಯದಲ್ಲಿ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿದೆ ಆ ಕುಟುಂಬ. ಆದ್ರೆ ಆ ಕುಟುಂಬದ ಮೇಲೆ ಈ ರೀತಿಯಾದಂತಹ ಆರೋಪಗಳು ಪದೇ ಪದೇ ಕೇಳಿ ಬರ್ತಾ ಇದೆ. ಅದಕ್ಕೆ ಒಂದು ಉತ್ತರವನ್ನು ಕೊಡುವಂತಹ ಪ್ರಯತ್ನವನ್ನ ಯಾಕೆ ಮುಖ್ಯಮಂತ್ರಿಗಳು ಮಾಡ್ತಾ ಇಲ್ಲ? ಅಂದ್ರೆ ಇದು ಸತ್ಯವೋ ಅಥವಾ ಸುಳ್ಳು ಅನ್ನುವಂಥದ್ದನ್ನಾದ್ರೂ ಮಾತನಾಡೋದಕ್ಕೆ ಪ್ರಯತ್ನವನ್ನ ಮಾಡಬಹುದು. ದಾಖಲೆಗಳಿದೆ, ಒಂದು ಕಡೆ ಪವರ್ ಟಿವಿ ಬಿತ್ತರಿಸುವಂತ ದಾಖಲೆಗಳನ್ನಾದ್ರೂ ಅವ್ರು ಪರಿಶೀಲನೆ ಮಾಡ್ತೀವಿ ಅನ್ನುವಂತ ಒಂದು ಪ್ರತಿಕ್ರಿಯೆಯನ್ನಾದ್ರೂ ಕೊಡೋದಕ್ಕೆ ಮುಂದಾಗಿದ್ದಿದ್ರೆ ಅಲ್ಲಿ ಒಂದು ಕೊಂಚ ಮಟ್ಟಿಗೆ ಆ ಒಂದು ಕುಟುಂಬದ ಬಗ್ಗೆ ಪರಿಶೀಲನೆ ಮಾಡೋದಕ್ಕೆ ಮುಂದಾದ್ರು ಅನ್ನುವಂಥದ್ದನ್ನಾದ್ರೂ ಕಾಣ್ತಾ ಇತ್ತು. ಆದ್ರೆ ಇದೆಲ್ಲವನ್ನು ಕೂಡ ತಳ್ಳಿ ಹಾಕುವಂತ ಪ್ರಯತ್ನಕ್ಕೆ ಸ್ವತಃ ಯಡಿಯೂರಪ್ಪನವರು ಮುಂದಾಗ್ತಾರೆ. ಅಂದ್ರೆ 2ನೇ ಬಾರಿ ಪ್ರಶ್ನೆಯನ್ನ ಕೇಳಿದ್ರು ಕೂಡ ಬೆಳಿಗ್ಗೆ ಕೇಳಿದ ಪ್ರಶ್ನೆಯನ್ನ ಯಾಕೆ ಮತ್ತೆ ಕೇಳ್ತೀರಿ ಅನ್ನುವಂತ ಒಂದು ಅರ್ಥದಲ್ಲಿ ಹೇಳಿ ಈ ಒಂದು ವಿಚಾರದಿಂದ ನುಣುಚಿಕೊಳ್ಳುವ ಪ್ರಯತ್ನಕ್ಕೆ ಯಡಿಯೂರಪ್ಪನವರು ಮುಂದಾಗ್ತಿರುವಂತದ್ದು. ಸಂತೋಷ್, ಥ್ಯಾಂಕ್ ಯು. ತಮ್ಮೆಲ್ಲ ಇನ್ಫಾರ್ಮೇಶನ್ಗಾಗಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಪರೋಕ್ಷವಾಗಿ ಸಿಎಂ ಯಡಿಯೂರಪ್ಪನವರು ತಮ್ಮ ಕುಟುಂಬದ ತಪ್ಪನ್ನ ಒಪ್ಪಿಕೊಂಡ ಹಾಗೆ ಕಾಣಿಸ್ತಾ ಇದೆ. ಯಾರೋ ಕಾಂಜಿ ಪಿಂಜಿ ವ್ಯಕ್ತಿಗಳ ವಿರುದ್ಧ ನಾವು ಈ ಆರೋಪವನ್ನ ಮಾಡ್ತಾ ಇಲ್ಲ, ದಾಖಲೆ ಸಹಿತ ರಾಜ್ಯದ ಮುಖ್ಯಮಂತ್ರಿ ಕುಟುಂಬಸ್ಥರ ವಿರುದ್ಧ ಈ ಆರೋಪವನ್ನ ಮಾಡ್ತಾ ಇದ್ದೀವಿ. ಉತ್ತರವನ್ನ ಕೊಡಲೇಬೇಕೆನ್ನುವಂತ ರೂಲ್ಸ್ ಇದೆಯಾ ಅಂತ ಒಂದಷ್ಟು ಜನ ಕೇಳಬಹುದು. ಉತ್ತರವನ್ನ ಕೊಡದೇ ಇರೋದಿಕ್ಕೆ ಇವ್ರು ಯಾರೋ ಸಾಮಾನ್ಯವಾದಂಥ ವ್ಯಕ್ತಿಯಲ್ಲ, ಸಾರ್ವಜನಿಕ ಜೀವನದಲ್ಲಿ ಇರುವಂತಹ ವ್ಯಕ್ತಿ. ಕೇವಲ ಸಾರ್ವಜನಿಕ ಜೀವನದಲ್ಲಿ ಇರುವಂಥ ವ್ಯಕ್ತಿ ಮಾತ್ರ ಅಲ್ಲ, ಇಡೀ ರಾಜ್ಯಕ್ಕೆ ಅಧಿಪತಿ, ಇಡೀ ರಾಜ್ಯಕ್ಕೆ ಮುಖ್ಯಮಂತ್ರಿ. ಇವರ ಕುಟುಂಬಸ್ಥರ ವಿರುದ್ಧ ದಾಖಲೆ ಸಹಿತ ಇಂಥದೊಂದು ಆರೋಪ ಮಾಡಿದಂಥ ಸಂದರ್ಭದಲ್ಲಿ ಜವಾಬ್ದಾರಿಯುತ ಜನಪ್ರತಿನಿಧಿಯಾಗಿ, ಜವಾಬ್ದಾರಿಯುತ ವ್ಯಕ್ತಿಯಾಗಿ ಉತ್ತರವನ್ನ ಕೊಡಲೇಬೇಕಾದದ್ದು ಅವರ ಕರ್ತವ್ಯ. ಆದರೆ ಆ ಕರ್ತವ್ಯದಿಂದ ನುಣುಚಿಕೊಳ್ಳುವ ಹಾಗೆ ಕಾಣಿಸ್ತಾ ಇದ್ದಾರೆ. ರಾಜ್ಯದ ಜನರಿಗೆ ಯಾವ ಸಂದೇಶವನ್ನ ಕೊಡೋದಕ್ಕೆ ಹೊರಟಿದ್ದಾರೋ ಗೊತ್ತಿಲ್ಲ ನಮ್ಮ ಮುಖ್ಯಮಂತ್ರಿಗಳಾಗಿರುವಂಥ ಸಿಎಂ BS ಯಡಿಯೂರಪ್ಪನವರು. ಕುಟುಂಬದಲ್ಲಿ ನಿನ್ನೆ ಪವರ್ ಟಿವಿ ಒಂದು ವಿಜೇಂದ್ರ ಮತ್ತು ಅವರ ಕುಟುಂಬದಲ್ಲಿ ಅವ್ಯವಹಾರ ಪ್ರಕರಣ ಬಗ್ಗೆ ಸರ್ ನಾನು ಬರ್ತೇನೆ ಸರ್. ನಿನ್ನೆ ಪವರ್ ಟಿವಿ ಒಂದು ವಿಜೇಂದ್ರ ಮತ್ತು ಅವರ ಕುಟುಂಬದಲ್ಲಿ ಅವ್ಯವಹಾರ ಪ್ರಕರಣ ಬಗ್ಗೆ ಸರ್ ನಾನು ಬರ್ತೇನೆ. ಪವರ್ ಟಿವಿದೊಂದು ಸ್ಟೋರಿ ವಿಜೇಂದ್ರ ಕುಟುಂಬ ಅವರು repeatedly you are asking same question. Repeatedly you are asking same question. Repeatedly you are asking same question. ಸರ್ ಅದ್ರ ಬಗ್ಗೆ ಒಂದು ಪ್ರತಿಕ್ರಿಯೆ ಬೇಕಿತ್ತು ಸರ್. ಹಾಗಾಗಿ ಓಕೆ, ಗಮನಿಸ್ತಾ ಇದ್ರಿ ನಮ್ಮ ಜವಾಬ್ದಾರಿಯುತ ಮುಖ್ಯಮಂತ್ರಿಗಳಾಗಿರುವಂಥ ಯಡಿಯೂರಪ್ಪನವರು ರಾಜ್ಯದ ಜನರಿಗೆ ಯಾವ ಸಂದೇಶವನ್ನು ಕೊಡೋದಕ್ಕೆ ಹೊರಟಿದ್ದಾರೋ ಗೊತ್ತಿಲ್ಲ. ಸಾರ್ವಜನಿಕ ಜೀವನದಲ್ಲಿ ಇರುವಂತಹ ವ್ಯಕ್ತಿ, ಯಾವುದೇ ಆರೋಪ ಕೇಳಿ ಬಂದರೂ ಕೂಡ ಅದಕ್ಕೆ ಉತ್ತರವನ್ನ ಕೊಡಬೇಕಾದದ್ದು ಅವರ ಜವಾಬ್ದಾರಿ, ಅವರ ಕರ್ತವ್ಯ ಕೂಡ ಹೌದು. ಕೇವಲ ಶಾಸಕರು ಅಥವಾ ಸಚಿವರು ಮಾತ್ರ ಅಲ್ಲ, ಸಾಲು ಬಾರಿ ಬೇರೆ ಬೇರೆ ರೀತಿಯಾದಂಥ ಅಧಿಕಾರಕ್ಕೆ ಏರಿ ಇದೀಗ ರಾಜ್ಯದ ಮುಖ್ಯಮಂತ್ರಿ ಆದಂಥವರು. ಈಗಲೂ ಕೂಡ ಪವರ್ ಟಿವಿ ಸಿಎಂ ಯಡಿಯೂರಪ್ಪನವರಿಗೆ ಹಾಗೆ ಅವರ ಕುಟುಂಬಸ್ಥರಿಗೆ ಬಹಿರಂಗವಾದಂಥ ಸವಾಲನ್ನು ಇಡ್ತಾ ಇದೆ. ನೀವು ಬನ್ನಿ ಚರ್ಚೆಗೆ, ನಾವು ಕೂಡ ದಾಖಲೆ ಸಹಿತ ನಿಮ್ಮ ಮುಂದೆ ಬರ್ತೀವಿ. ಹೌದು, ನಾವೇ ಸುಮ್ಮನೆ ನಿಮ್ಮನ್ನು ಟಾರ್ಗೆಟ್ ಮಾಡಿದ್ವಿ ಅಂತ ನಿಮಗೆ ಅನಿಸಿದ್ರೆ ಒಂದು ತನಿಖೆಗೆ ಆದೇಶವನ್ನು ಹೊರಡಿಸಿ ನೋಡೋಣ. ತನಿಖೆಯ ನಂತರ ಎಲ್ಲವೂ ಕೂಡ ಬಟಾಬಯಲಾಗುತ್ತೆ.